ಏನ್ ಜಿರಣ ಮಿಂಚಂಬತ್ಲಿ ಮಿಂಚ್ತಾ ಇದ್ಯಾ? ವರಮಹಾಲಕ್ಷ್ಮಿ ಹಬ್ಬ ಜೋರನ್ನು. ನಿನಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಬೆಂಕಿ ಬಿತ್ತು ಕಳ್ಳ ನಿನ್ನ ಶುಭಾಶಯಕ್ಕೆ. ಮುತ್ಲ ಬಾಯಿ ಬರ್ನಾಗಿರೋ ಬಲುಪು ನನ್ನ ಮಗನೇ. ಯಾಕಡ ಹಬ್ಬ ದಿನ ಒಳ್ಳೆ ಗೋಳಿ ಗುಡ್ರದಂಗ್ ಗುಡ್ತಾ ಇದ್ಯಾ? ಏನಾಯ್ತು ನಿನಗೆ? ಏನಂತ ಹೇಳಲ್ಲ, ಈ ಬುರುಡೆ ಸಂಬಂಧ ನನಗೆ ಸಾಕಾಗೋಗಿದೆ ಕಳ್ಳೆ, ಸಾಕಾಗೋಗಿದೆ. ಇವತ್ತು 6ನೇ ಎದ್ದು ಮಾರ್ಕೆಟ್ಗೆ ಹೋದ್ರೆ ಅಲ್ಲಿ ತೆಂಗಿನಕಾಯಿನೂ ಒಳ್ಳೆ ಬುರುಡೆ ಕಂಡಂಗ್ ಕಾಣ್ತಾ ಇದೆ ಕಳ್ಳೆ. ಇನ್ನ ಬಾಳೆ ಗಿಡ ನೋಡಿದ್ರೆ ಯಾವ್ದು ಆಸ್ತಿ ಪಂಜರದ ಕಾಲ್ ಕಂಡಂಗ್ ಕಾಣ್ತೈತೆ. ಏನ್ಲ ಎಲ್ಲಿ ನೋಡಿದ್ರು ಬರೀ ಬುರುಡೆ 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 ಕಂಡಂಗೆ ಕಾಣ್ತೈತಲ್ಲ. ನನಗೂ ಹಂಗೆ ಆಗಿದೆ ಕಣೋ. ರಾತ್ರಿ ಕಣ್ಣು ಮುಚ್ಚಿ ಮಲ್ಕೊಂಡ್ರೆ ಸಾಕು, ಮೂಳೆ ಬಂದು ಬಡ್ದು ಗೆಬ್ಬಸ್ತಂಗ ಆಗ್ತಿದೆ ಕಣೋ. ಈ ಬುರುಡೆ ಸ್ಟೋರಿನ ಅದ್ಯಾವ ಬುರುಡೆ ಇಲ್ದಿರೋರು ಎತ್ತಿದ್ರು ಅಥವಾ ಬುರುಡೆನಲ್ಲಿ ಮೆದ್ಲಿಲ್ದಿರೋರು ಎತ್ತಿದ್ರು ಗೊತ್ತಿಲ್ಲ ಕಣಪ್ಪ. ಒಂದು ವಾರದಿಂದ ಬುರುಡೆ 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 ಅಂತ ಹೇಳ್ಬಿಟ್ಟು ನನ್ನ ಬುರುಡೆನೇ ಕೆಟ್ಟೋಗ್ಬಿಟ್ಟಿದೆ ಕಳ್ಳ. ಇದಿಂಗೆ ಮುಂದುವರೆದ್ರೆ ನಾನೇ ನನ್ನ ಬುರುಡೆನ ಕಿತ್ತು ಕೊಟ್ಬಿಟ್ಟು ತಗೊಂಡು ಹಾಳಾಗಿ ಹೋಗ್ರು ಅಂತ ಎಲ್ರನ್ನು ಓಡ್ಸೋಣ ಅಂತ ಅನ್ಕೊಂಡಿದ್ದೀನಿ ಕಣ್ಣ. ಅಣ್ಣ ಏನ್ ದಿನ ಹಿಂಗ್ ಮಾತಾಡ್ತ್ಯಾವ್? ನೀನ್ ಹಂಗ್ ಮಾಡಿದ್ರಿ ನನ್ನ ಕತೆ ಇನ್ನೇನು? ನೀನ್ ಇಲ್ದೆ ನಾನೇನ್ ಮಾಡ್ಲಿ? ನೀನೇನ್ ಮಾಡ್ತೀಯಪ್ಪ? ನೀನೇನು ಮಾಡಬೇಡ ಕಳ್ಳ. ಕೈನಲ್ಲಿ ಒಂದು ಪಿಕಾಸಿ ಹಿಡ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ಲ. ಅವಾಗ ದೇಶ ತುಂಬ ಈ ರೀಲ್ಸು, ಇನ್ಸ್ಟಾಗ್ರಾಮು, ಇಸ್ತ್ರಿ ಪೆಟ್ಟಿಗೆ, ಫೇಸ್ಬುಕ್ಕು ಎಲ್ಲ ಕಡೆ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಡ್ತೀಯ ಕಣಪ್ಪ. ಏ ಛೀ ಬಿಡ್ತೋಣ ನಾವು. ಈ ಬಿಟ್ಟಿ ಪ್ರಚಾರ ನಂಗೆ ಬೇಕಾಗಿಲ್ಲ ಕಣವ್. ನಾವೇನಿದ್ರು ನೆಲ ಗುದ್ದಿ ನೀರ್ ತೆಗಿಯೋರು. ಇವ್ರಂಗೆ ನೆಲ ಗುದ್ದಿ 1, 2, 3 ಅನ್ನೋರಲ್ಲಡೋ. ಏ ಬೇಕುಪ್ಪ ಮುಸ್ಲಾ ಬಾಯಿ, ಯಾರ ಬಗ್ಗೆನೂ ಹಂಗೆಲ್ಲ ಮಾತಾಡಬಾರ್ದು ಕಳ್ಳ. ಈ ಬುರುಡೆ ವಿಚಾರದಾಗಿ ಯಾರು ಸರಿ ಯಾರು ತಪ್ಪು ಅನ್ನೋದು ಆದಷ್ಟು ಬೇಗ ಧರ್ಮಸ್ಥಳ ಮಂಜುನಾಥನೇ ತೀರ್ಪು ನೀಡಬೇಕಳ್ಳ. ಲೇ ತಮ್ಮ, ಇವತ್ತಲ್ಲ ನಾಳೆ ಅವನು ತೀರ್ಪು ನೀಡ್ತಾನೆ. ನಡಿಲಾತ್ಲಾಗೆ ಚೆನ್ನಿ ಅಂಗಡಿಗೆ ಹೋಗಿ ಒಂದು ಸ್ಪೆಷಲ್ ಟೀ ಕುಡ್ಕೊಂಡು ತೆಪ್ಪು ಮನೆ ಕಡೆ ಹೋಗೋಣ. ಶಿವನೇ ಶಂಭುಲಿಂಗ.